ಮೊನ್ನೆ ಒಬ್ಬ ಏಜ್ ಹತ್ರ ಲೆಫ್ಟ್ ಇಂದ ಬಂದ ತೆಗ್ದು ಮುಂದೆ ಬಂದ. ಓಕೆ ಎಂತ ಮಾಡ್ಲಿಲ್ಲ, ನಾವು ಬ್ರೇಕ್ ಹೊಡಿಬೇಕಲ್ಲ. ಬ್ರೇಕ್ ಹೊಡೆದ್ರೆ ಇಲ್ಲಿ ಪ್ಯಾಸೆಂಜರ್ ಅವರು ಒಬ್ಬೆ ಆಗ್ತಿರ್ತಾರೆ. ನಂಗೊಂದು ಛಲ ಇತ್ತು. ಓಕೆ ಸಣ್ಣ ಗಾಡಿನಲ್ಲಿ ನಾನು ಯಾರು ಕಲಿಸಿಕೊಟ್ಟದ್ದು ಅಂತಲ್ಲ, ಓಕೆ ನಾನಾಗಿ ಕಲ್ತದ್ದು. ಕಮ್ಮಿ ಉಂಟು, 8ಕ್ಕೆ ಬಂದ್ರೆ ಬ್ರೇಕ್ ಉಂಟು ಅಂತ ಅರ್ಥ. ಇದು 8ಕ್ಕೆ ಬಂದ್ರೆ 5ರಿಂದ ಕಮ್ಮಿ ಆದ್ರೆ ಬ್ರೇಕ್ ಸ್ವಲ್ಪ ಕಮ್ಮಿ ಇರ್ತದೆ. ಅಂದ್ರೆ ಬ್ರೇಕ್ ಹಿಡಿಯುದಿಲ್ಲ ಹಿಡಿಯುದಿಲ್ಲ. ಐರದ್ದು ಎಂತ ಹೇಳಿಕ್ಕಿಲ್ಲ, ನಾನ್ಸ ಒಂದು ದೊಡ್ಡ ಫ್ಯಾನೇ. ಅಂದ್ರೆ ನನ್ನಸ ಒಂದು ಡ್ರೀಮ್ ಇತ್ತು ಕುತ್ಕೊಳ್ಬೇಕು ಅಂತ. ಹಾಗೆ ಕಾರಲ್ಲಿ ಹೋಗುವವರಷ್ಟೇ, ಕಾರಲ್ಲಿ ಹೋಗುವವರು ವಿಂಡೋ ಮೇಲೆ ಮಾಡಿ ಸಾಂಗ್ ಎಲ್ಲ ಹಾಕಿಕೊಂಡು ಕೇಳ್ತಾ ಹೋಗ್ತಾರೆ. ನಾವಿಲ್ಲಿ ವಾರ್ ನೋಡಿದ್ರೆ ಕೇಳುದೇ ಇಲ್ಲ, ಕೊಡದೆ ಪ್ಯಾಸೆಂಜರ್ಗೆ ಇಲ್ಲಿ ಇದಾಗ್ತದೆ. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕಷ್ಟ ಯಾರು ಕೇಳುವವರಿಲ್ಲ, ಡ್ರೈವರ್ನವರ ಕಷ್ಟ ಯಾರು ಕೇಳುವವರಿಲ್ಲ, ಬೈಯುವವರೇ ಇರುದು. ಅದು ರೋಡಿನಲ್ಲಿ ಹೋಗುವವರಿಗೆ ಅರ್ಥ ಆಗುದಿಲ್ಲ. ಇವ ಎಂತ ಹೋಗ್ತಾನೆ, ಇವ ಎಂತ ಅಡ್ಡದಿಡ್ಡಿ ಓಡಿಸ್ತಾನೆ ಹಾಗೆ ಹೇಳ್ತಾರೆ. ನಾ ಫಸ್ಟ್ ಟೈಮ್ ಕೂರುವಾಗ ಗೊತ್ತೇ ಇಲ್ಲ ನಂಗೆ. ನಾನು ಒಬ್ಬನಿಗೆ ಫೋನ್ ಮಾಡಿ ಬ್ರೇಕ್ ಇದೆಲ್ಲ ಕೇಳಿ, ಎಷ್ಟು ಬ್ರೇಕ್ ಇದೊಂದು ಕೇಳಲಿಕ್ಕಿತ್ತು. ಅದು ಹೊಸ ಗಾಡಿ BS6 ಈಚರ್ ಗಾಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನೊಂದು ಇವತ್ತು ಹೊಸ ಎಪಿಸೋಡ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಒಂದು ಫೇವರೇಟ್ ಆದಂತ ಬಸ್ ಅಂತಾನೆ ಹೇಳ್ಬೋದು, ಐರಾ. ಈ ಬಸ್ ನೋಡಿದ್ರೆ ಬ್ರ್ಯಾಂಡ್ ನ್ಯೂ ಬಸ್ ಅಂತ ಹೇಳ್ಬೋದು, ಬಟ್ ಈ ಬಸ್ ಬ್ರ್ಯಾಂಡ್ ನ್ಯೂ ಅಲ್ಲ. ಈ ಬಸ್ಸಿನ ಸಂಪೂರ್ಣ ಮಾಹಿತಿ ಇವತ್ತು ನಮ್ಮ ಒಬ್ರು ಡ್ರೈವರ್ ಇದ್ದಾರೆ, ಅವ್ರ ಹತ್ರ ಕೊಡ್ತೇನೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸುಮಂತ್. ಎಲ್ಲಿ ಸರ್ ಊರು ನಿಮ್ದು? ಮಾಡೂರು. ಮಾಡೂರು ಎಲ್ಲಿ ಬರ್ತದೆ ಅದು? ಲೊಕ್ಕೋಟು ಬೀರಿ. ನೀವು ಅಲ್ಲಿಂದ ಡ್ಯೂಟಿಗೆ ಡೈಲಿ ಬರ್ತೀರಿ ಎಲ್ಲಿಗೆ? ಮಂಗಳೂರು ಹಾಲ್ಟ್ ಗಾಡಿ. ಎಲ್ಲಿ ಹಾಲ್ಟ್ ಆಗ್ತದೆ ಗಾಡಿ? ಬಳ್ನೀರಲ್ಲಿ. ಎಷ್ಟು ಗಂಟೆಗೆ ಬಿಡ್ತದೆ ಮಂಗಳೂರಲ್ಲಿ? 7:30. 7:30 ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಇಂದ ಮಣಿಪಾಲ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಉಡುಪಿ ಮಣಿಪಾಲ್ ಬರುದು. ಮಣಿಪಾಲ್ ಅಲ್ವಾ? ಎಷ್ಟು ಟ್ರಿಪ್ ಆಗ್ತದೆ ಸರ್? 3 ಟ್ರಿಪ್. 3 ಟ್ರಿಪ್ ನಾನ್ ಸ್ಟಾಪ್? ಇದು ಒಂದು ಟ್ರಿಪ್ ನಾನ್ ಸ್ಟಾಪ್ ಇದೆ ಈ ಗಾಡಿ, ಅಥವಾ ನಿಮ್ದು ಇನ್ನೊಂದು ಗಾಡಿ? ಅದು ಇನ್ನೊಂದು ಗಾಡಿಯಾ ಸರ್? ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ಒಂದು 3 ವರ್ಷ. 3 ವರ್ಷ. ಮೊದ್ಲಿಗೆ ಯಾವ್ದ್ರಲ್ಲಿದ್ರಿ? ನಾನು ಲಾರಿಯಲ್ಲಿ. ಯಾವಾಗ ಲಾರಿಯಲ್ಲಿ? ಈವೆಂಟ್ ಇತ್ತು. ಅಂದ್ರೆ ಲೋಕಲ್? ಲೋಕಲ್. ಹೋಗ್ತಿದ್ದೆ. ಲಾಂಗ್ ಎಲ್ಲಿಗೆಲ್ಲ ಹೋಗ್ತಿದ್ರಿ? ಮೈಸೂರು, ಗೋವಾ, ಬೆಂಗಳೂರು. ನಿಮ್ಗೆ ಏನಾದ್ರು ಒಂದು ನಿಮ್ಮ ಆಸೆ ಇತ್ತ, ಡ್ರೀಮ್ ಇತ್ತ, ನಾನು ಒಂದು ಬಸ್ ಅಲ್ಲಿ ಕೂತ್ಕೊಳ್ಬೇಕು, ಬಸ್ ಡ್ರೈವರ್ ಆಗ್ಬೇಕು? ನಂಗೊಂದು ಛಲ ಇತ್ತು. ಓಕೆ. ಸಣ್ಣ ಗಾಡಿನಲ್ಲಿ ನಾನು ಯಾರು ಕಲಿಸಿಕೊಟ್ಟದ್ದು ಅಂತಲ್ಲ, ನಾನಾಗಿ ಕಲ್ತದ್ದು. ಅಂದ್ರೆ ನೀವಾಗಿ ಕಲ್ತದ್ದು. ಕೆಲವರಿಗೆ ಒಂದು ಆಸೆ ಇರ್ತದೆ. ಒಂದು ಗಾಡಿ ನಂಗೆ ಸಿಕ್ಕಿತ್ತು, ಫ್ರೆಂಡ್ ಇದ್ದು. ಅವನೊಟ್ಟಿಗೆ ಕೆಲಸ ಮಾಡ್ತಿದ್ದೆ. ಆ ಗಾಡಿಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಎದುರು ಮುಂದೆ ಸ್ವಲ್ಪ ಇಟ್ಟಿಟ್ಟು ಹಾಗೆ ಕಲ್ತು ಪಿಕಪ್ ವಾಹನದಲ್ಲಿ ಅದ್ರಲ್ಲಿ ಇಟ್ಟಿಟ್ಟು ಮತ್ತೆ ಲಾರಿಗೆ ಎಂಟ್ರಿ ಆದ. ಲಾರಿ ಸಹ ಗೊತ್ತಿರ್ಲಿಲ್ಲ, ಡೈರೆಕ್ಟ್ ಆಗಿ ಕೂತಿದ್ದೇನೆ ಹೌದು ಕೂತ್ಕೊಳ್ಳುವಾಗ. ಮತ್ತೆ ಬಸ್ಸಿಗೆ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಆಸೆ ಈಡೇರಿದೆ. ಮತ್ತೆ ಸಿಟಿ ಬಸ್ ಅಲ್ಲಿ ಇದ್ದೆ ಮೊದ್ಲು ಮಂಗಳೂರಲ್ಲಿ. ಮಂಗಳೂರಲ್ಲಿ. ಮತ್ತೆ ಎಕ್ಸ್ಪ್ರೆಸ್ ಗೆ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು, ಅದು ಸಹ ಕಂಪ್ಲೀಟ್ ಆಯ್ತು. ಸರ್, ಫಸ್ಟ್ ಟೈಮ್ ನೀವು ಎಕ್ಸ್ಪ್ರೆಸ್ ಅಲ್ಲಿ ಬಸ್ ಅಲ್ಲಿ ಕೂರುವಾಗ ಹೇಗೆ ಆಯ್ತು ಅನುಭವ? ಅಂದ್ರೆ ಹೊಸ ಅನುಭವ, ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಟ್ರಾಫಿಕ್, ರೋಡ್ ಅಲ್ಲಿ ಗಾಡಿದ್ದು ಗೊತ್ತುಂಟಲ್ಲ, ಹೌದು ಎಲ್ಲ ಬಿಸಿ ಇರ್ತದೆ.
ಅಂದ್ರೆ ಅದೇ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು. ಓಕೆ. ಬಂದ್ಮೇಲೆ ತುಂಬಾ ಖುಷಿ ಆಗಿದೆ. ಹಾಗೆ ಅಂದ್ರೆ ನಿಮ್ದೊಂದು ಆಸೆ ಫುಲ್ಫಿಲ್ ಆಯ್ತು, ಈಡೇರಿತು. ಆಗಿದೆ ಆಗಿದೆ ಅಲ್ವಾ? ಅಂದ್ರೆ ಫಸ್ಟಿಗೆ ನಾವು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಅದು ಎಲ್ರಿಗೂ, ಅದು ನಿಮ್ಗಂತಲ್ಲ. ಇವಾಗ ನೀವೊಂದು ಲೀಲಾಜಾಲವಾಗಿ ಗಾಡಿ ಬಿಡ್ತೀರಾ, ಖುಷಿ ಆಗ್ತದೆ. ಇನ್ನು ಏನಾದ್ರೂ ಡ್ರೀಮ್ ಇದೆಯಾ ನಿಮ್ದು? ವೋಲ್ವೋ ಬಿಡ್ಬೇಕು ಆ ತರ ಉಂಟು, ಅದು ಫುಲ್ಫಿಲ್ ಆಗ್ಲಿಕ್ಕೆ ಉಂಟು, ನೋಡ್ಬೇಕು. ಓಕೆ ಓಕೆ ಓಕೆ, ಆದಷ್ಟು ಬೇಗ ನಿಮ್ಮ ಒಂದು ಆಸೆ ಈಡೇರ್ಲಿ. ಸರ್, ನಿಮ್ದು ಫೇವರೇಟ್ ಆದಂತಹ ಬಸ್ ಯಾವ್ದು? ಅಂದ್ರೆ BS6, BS2, BS4, BS6 ಎಲ್ಲ ಬಂದಿದೆ ಇವಾಗ. ನಿಮ್ಮ ಪ್ರಕಾರ ಇಂದ ನಂಗೆ BS3 ಒಳ್ಳೇದಾಗ್ತದೆ. ಯಾಕೆ ಸರ್? ಅದೊಂದು ಕಂಫರ್ಟೇಬಲ್ ಓಕೆ ಓಡಿಸ್ಲಿಕ್ಕೆ. ಮತ್ತೆ ಈಗ ಈಚಾರ್ ಲೇಲ್ಯಾಂಡ್ ಎಲ್ಲ ಉಂಟು. ಓಕೆ, ಈಚಾರ್ ಸಹ ಕಂಫರ್ಟ್ ಉಂಟು. ಯಾವ್ದು ಈಚಾರ್ ಅಲ್ಲಿ ಕೂತ್ಕೊಂಡಿದ್ರ ನೀವು? ಯಾವ ಗಾಡಿಯಲ್ಲಿ? ಸಣ್ಣ ಗಾಡಿ, ಶಾರ್ಟ್ ವೀಲ್. ಶಾರ್ಟ್ ವೀಲ್ ಅಲ್ಲಿ ಹೇಗೆ ಅಂದ್ರೆ ಓಡುವ ಸ್ಪೀಡ್ ಅದೆಲ್ಲ ಒಳ್ಳೆ ಉಂಟು, ಪಿಕಪ್ ಎಲ್ಲ ಒಳ್ಳೆ ಉಂಟು, ಒಳ್ಳೆ ಬರುತ್ತೆ ಪಿಕಪ್ ಎಲ್ಲ. ನಿಮ್ಗೆ ಎಕ್ಸ್‌ಪ್ರೆಸ್ ಲೈನಿಗೆ ಅದು ಒಳ್ಳೆ ಆಗುತ್ತಾ ಅಥವಾ ದೊಡ್ಡ ಗಾಡಿ ಒಳ್ಳೇದಾ? ದೊಡ್ಡ ಗಾಡಿ BS3 ಒಳ್ಳೇದುಂಟು. ಒಳ್ಳೇದಿದೆ. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ? ಮೈಲೇಜ್ ಕಮ್ಮಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ. ಹೌದು. ಸಣ್ಣ ಗಾಡಿ ಸ್ವಲ್ಪ ಮೈಲೇಜ್ ಜಾಸ್ತಿ, ಮತ್ತೆ ಟೈರ್ ಮೈಲೇಜ್ ಎಲ್ಲ ಅದರಲ್ಲಿ ಜಾಸ್ತಿ. ಶಾರ್ಟ್ ವೀಲ್ ಅಲ್ಲಿ ಮೈಲೇಜ್ ಜಾಸ್ತಿ. ಹಾಗೆ. ಸರ್, ಇದು ರೀಬಾಡಿ ಆಗಿ ಎಷ್ಟು ಟೈಮ್ ಆಯ್ತು ಗಾಡಿ? ಇದು ರೀಬಾಡಿ ಆಗಿ ತುಂಬಾ ಟೈಮ್ ಆಗ್ಲಿಲ್ಲ. 1 ತಿಂಗಳಾಯ್ತಾ? 1 ತಿಂಗಳಾಯ್ತು. ಶಕ್ತಿ ಕರೂರಲ್ಲಿ ಮಾಡಿದಲ್ವಾ? ಅಲ್ಲ, ಇದು ಬೇರೆ. ಶಕ್ತಿ ಕರೂರ್ ಅಲ್ವಾ? ಅಲ್ಲ, MG ಅಂತ. MG ಎಲ್ಲಿ ಅದು? ಕರೂರಲ್ಲಿ ಅಲ್ಲ. ಚೆನ್ನಾಗಿ ಮಾಡಿದ್ದಾರೆ ಗಾಡಿ. ಅಂದ್ರೆ ಇದೊಂದು ರೀಬಾಡಿ ಆಗಿದ ಗಾಡಿ ಅಂತ ಹೇಳಲಿಕ್ಕೆ ಆಗಲ್ಲ, ಗೊತ್ತಾಗಲ್ಲ. ಯಾಕೆ ಹೇಳಿದ್ರೆ ಒಂಥರ ಬ್ರ್ಯಾಂಡ್ ನ್ಯೂ ಗಾಡಿ ಅಂತೆಲ್ಲ ಹೇಳ್ಬೋದು, ಆ ತರ ಇದೆ ಅಲ್ಲ. ಮತ್ತೊಂದು ನನ್ಗೆ ವಿಷಯ ಒಂದು ಕೇಳ್ಪಟ್ಟೆ ನಾನು. ಈ ಗಾಡಿ ಫಸ್ಟಿಗೆ ಐರದವ್ರ ಹತ್ರ ಇತ್ತಂತೆ, ಆ ನಂತರ ಸ್ಕೂಲ್ನವರು ಸ್ವಲ್ಪ ಹೊತ್ತು ರನ್ ಮಾಡಿ ನಂತರ ನೀವು ರೀಬಾಡಿ ಮಾಡಿದಂತ ವಿಷಯ ಹೌದಾ ಇದು? ಹೌದು. ನಂಬಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಆದಂತ ಗಾಡಿ ಅಂತ ಹೇಳ್ಬೋದು. ಹೌದೌದು. ಹಾಗೆ ನೋಡ್ಲಿಕ್ಕೆ ಹೊಸ ಗಾಡಿ ತರನೇ ಕಾಣ್ತಾ ಉಂಟು ಅಲ್ವಾ? ಎಲ್ರು ಕೇಳ್ತಾರೆ ಹೊಸ ಗಾಡಿ ಕೇಳ್ತಾರಲ್ಲ ಹಾಗೆ. ನೀವು ಎಷ್ಟು ಗಂಟೆ ಆಗ್ತದೆ ಮನೆ ಹೋಗ್ಬೇಕು ಈಗ? ಇದು ಲಾಸ್ಟ್ ಟ್ರಿಪ್ ಅಲ್ಲ? 9 ಗಂಟೆಗೆ ಬಿಟ್ರೆ ಓಕೆ, ಮಂಗಳೂರಿಗೆ ರೀಚ್ ಆಗುವಾಗ 11-11:30 ಆಗ್ತದೆ. ಓಕೆ, ಅಲ್ಲ 10:30 ಆಗ್ತದೆ. ಓಕೆ, 10:30 ಆದ್ರೆ ಡೀಸೆಲ್ ಎಲ್ಲ ಹಾಕಿ ಮತ್ತೆ ವಾಲ್ಟ್ ಆಗುವ ಮನೆಗೆ ಹೋಗುವಾಗ 11 ಗಂಟೆ ಆಗ್ತದೆ. ಓಕೆ, ಮತ್ತೆ ಊಟ ಮಾಡಿ ಮಲಗುವ ಎಷ್ಟಾಗ್ತದೆ? 12-1 ಗಂಟೆ ಆಗ್ತದೆ. ಓಕೆ, ಬೆಳಗ್ಗೆ ಹೇಳುವಾಗ ಎಷ್ಟು ಗಂಟೆ ಆಗ್ತದೆ? 6-6:30 ಹೇಳ್ಬೇಕಾಗ್ತದೆ. ನಿದ್ದೆ ಸಾಕಾಗ್ತದೆ ನಿಮ್ಗೆ? ಸಾಕಾಗ್ತದೆ, ಏನು ದುಡಿಬೇಕಲ್ಲ ಮನೆಯ ಕಷ್ಟ ಅಲ್ವಾ? ನಿಜವಾಗ್ಲೂ ಡ್ರೈವರ್ಸ್ ನವರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೇಕು. ಯಾಕೆ ಹೇಳಿದ್ರೆ ತುಂಬಾ ಕಷ್ಟ ಪಡ್ತಾರೆ, ಎಲ್ರಿಗೂ ಗೊತ್ತಾಗಲ್ಲ ಅವರವರ ಕಷ್ಟ ಇದೆ. ನೋಡಿ, ಈಗ ಮಂಗಳೂರಿಂದ ಬಿಟ್ರೆ 1:30 ಗಂಟೆಯಲ್ಲಿ ನಾವು ಇಲ್ಲಿ ಉಡುಪಿಗೆ ರೀಚ್ ಆಗ್ಬೇಕು. ಓಕೆ, ಅದು ರೋಡಿನಲ್ಲಿ ಹೋಗುವವರಿಗೆ ಅರ್ಥ ಆಗುದಿಲ್ಲ. ಇವ ಎಂತ ಹೋಗ್ತಾನೆ, ಇವ ಎಂತ ಅಡ್ಡದಿಡ್ಡಿ ಓಡಿಸ್ತಾನೆ ಹಾಗೆ ಹೇಳ್ತಾರೆ. ಹೌದೌದು, ನಿಮ್ ಕಷ್ಟ ನಿಮ್ಗೆ ಗೊತ್ತಿರುತ್ತೆ. ಆ ಒಂದು ಒಬ್ಬೊಬ್ರಿಗೆ ಗೊತ್ತಿದ್ದವರು ಒಂದು ವಾರ್ ನೋಡಿದ್ರೆ ಸೈಡ್ ಕೊಡ್ತಾರೆ, ಒಬ್ಬೊಬ್ರು ಏನಿಲ್ಲ ಅಡ್ಡದಿಡ್ಡಿ ಓಡಿಸ್ತಾ ಇರ್ತಾರೆ ಗಾಡಿ. ನಮ್ಮ ಮುಂದೆ ಬಂದ್ರೆ ನಾವು ಬ್ರೇಕ್ ಹೊಡೆದ ಪ್ಯಾಸೆಂಜರ್ಗೆ ಇಲ್ಲಿ ಇದಾಗ್ತದೆ. ಖಂಡಿತ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕಷ್ಟ ಯಾರು ಕೇಳುವವರಿಲ್ಲ, ಡ್ರೈವರ್ನವರ ಕಷ್ಟ ಯಾರು ಕೇಳುವವರಿಲ್ಲ, ಬೈಯುವವರೇ ಇರುದು ಅಲ್ವಾ? ಸರ್, ಮತ್ತೆ ಒಂದು ಡ್ರೈವರ್ಸ್ ನವರಿಗೆ ಮೆಸೇಜಸ್ ಕೊಡುದಾದ್ರೆ ಏನಂತ ಮೆಸೇಜ್ ಕೊಡ್ತೀರಾ? ಒಂದು ಯಂಗ್ಸ್ಟರ್ಸ್ ಇನ್ನು ಬರುವಂತ, ಈಗ ನಿಮ್ಮೊಂದು ಆಸೆ ಇತ್ತು, ಕೆಲವರಿಗೆ ನಿಮ್ ತರನೇ ಆಸೆ ಇರುತ್ತೆ, ನಾನೊಂದು ಬಸ್ ಓಡಿಸ್ಬೇಕು, ನಾನು ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ಅವರಿಗೊಂದು ಏನ್ ಮೆಸೇಜಸ್ ಕೊಡ್ತೀರಾ? ಬಸ್ ಅಲ್ಲಿ ತುಂಬಾ ಕಷ್ಟದ ಕೆಲಸ ಏನಲ್ಲ. ಓಕೆ, ಸಣ್ಣ ಗಾಡಿ ಓಡಿಸ್ತಿದ್ರೆ ಒಂದು ಅಂದಾಜಿದ್ರೆ ದೊಡ್ಡ ಗಾಡಿದ್ದು ಓಡಿಸ್ಬೋದು, ಹಾಗೇನಿಲ್ಲ. ನಾನು ಸಹ ಗೊತ್ತಿದ್ದು ಕೂತವನಲ್ಲ. ನಾ ಫಸ್ಟ್ ಟೈಮ್ ಕೂರುವಾಗ ಗೊತ್ತೇ ಇಲ್ಲ ನಂಗೆ. ನಾನು ಒಬ್ಬನಿಗೆ ಫೋನ್ ಮಾಡಿ ಬ್ರೇಕ್ ಇದೆಲ್ಲ ಕೇಳಿ, ಎಷ್ಟು ಬ್ರೇಕ್ ಇದೊಂದು ಕೇಳಲಿಕ್ಕಿತ್ತು. ಅದು ಹೊಸ ಗಾಡಿ BS6 ಈಚರ್ ಗಾಡಿ, ಅದೊಂದು ಕೇಳಲಿಕ್ಕಿತ್ತು. ಅದು ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿದೆ, ಅವ ಹೇಳಿದ ಹೀಗೆ ಅಂತ. ಅದು ರೇರ್ ಮತ್ತೆ ಫ್ರಂಟ್ ಇದು ಹೇಳಿದ, ಮತ್ತೆ ತೆಗ್ದೆ. ಅದು ಮೊದ್ಲು ನಾನು ತೆಗೆದು ಬಂದರಲ್ಲಿ, ಅಲ್ಲಿ ಇಕ್ಕಟ್ಟು ಜಾಗ, ಸಪುರ ರೋಡ್. ಅಲ್ಲಿ ಬಂದ್ಮೇಲೆ ನಂಗೊಂದು ಧೈರ್ಯ ಬಂತು, ಇನ್ನು ಓಡಿಸ್ಬೋದು. ಅಲ್ಲಿ ಬಿಟ್ಟ ಮೇಲೆ ಇಲ್ಲಿ ಓಡಿಸ್ಬೋದು ಅಂತ. ಅದೇ ಒಂದೇ ದಿವಸದಲ್ಲಿ ನಾನೊಂದು 3-4 ಸತಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದೆ. ರನ್ನಿಂಗ್ ಇತ್ತು ಗಾಡಿ, ಮತ್ತೆ ಸೆಟ್ ಆಯ್ತು ಗಾಡಿ. ಮತ್ತೆ ಅಲ್ಲೇ 1-2 ವರ್ಷ ಇದ್ದೆ. ಅಂದ್ರೆ ನಮ್ಗೆ ಯಾವುದೇ ವೆಹಿಕಲ್ ಆಗ್ಲಿ ಒಂದ್ ಸ್ವಲ್ಪ ಗ್ರಿಪ್ ಸಿಗುವ ತನಕ ಮಾತ್ರ ಆ ಗಾಡಿದು, ಮತ್ತೆ ನಾವು ಅದು ಆರಾಮ್ಸೆ ಓಡಿಸ್ತೇವೆ. ಸರ್, ಅದು ನೀವು ಬ್ರೇಕ್ ಇದ್ ಬಗ್ಗೆ ಫೋನ್ ಮಾಡಿ ಕೇಳಿದ್ರ ಅಂತ ಹೇಳಿದ್ರಲ್ಲ, ಅದು ಏನ್ ಸರ್ ಅದು? ಅಂದ್ರೆ ಹೊಸ ಗಾಡಿಯಲ್ಲಿ ಈಗ
ಹಳೆ ಗಾಡಿಯಲ್ಲಿ ಮುಂದೆ ಇದು ಮೀಟರ್ ಇರ್ತದೆ, ಓಕೆ ಫ್ರಂಟ್ ಮತ್ತೆ ರೇರ್ ಅಂತ. ಓಕೆ ಹೊಸ ಗಾಡಿಯಲ್ಲಿ ಸಹ ಹಾಗೆ ಇರ್ತದೆ, ಒಂದು ಡಿಜಿಟಲ್ ಮೀಟರ್ ಓಕೆ ಫ್ರಂಟ್ ಮತ್ತೆ ರೇರ್. ಅದು 8.9 ಇದ್ರೆ ಬ್ರೇಕ್ ಉಂಟು ಅಂತ ಅರ್ಥ. ಓ ಓಕೆ ಹಾಗೆ. ಹಾಗೆ ಹಾ. ಅಂದ್ರೆ ಇವಾಗ BS ಇದ್ರಲ್ಲಿ ಸಹ ಇದೆ ಇದರಲ್ಲಿ ಸಿದೆ ಹಾ, ಅದು ಎಲ್ಲಿದೆ ಅದು? ಇಲ್ಲಿ ಇದು ಕಮ್ಮಿ ಉಂಟು. 8ಕ್ಕೆ ಬಂದ್ರೆ ಬ್ರೇಕ್ ಉಂಟು ಅಂತ ಅರ್ಥ. ಇದು 8ಕ್ಕೆ ಬಂದ್ರೆ 5ರಿಂದ ಕಮ್ಮಿ ಆದ್ರೆ ಬ್ರೇಕ್ ಸ್ವಲ್ಪ ಕಮ್ಮಿ ಇರ್ತದೆ, ಅಂದ್ರೆ ಬ್ರೇಕ್ ಹಿಡಿಯುದಿಲ್ಲ ಅಷ್ಟು. ಹಿಡಿಯುದಿಲ್ಲ. ಇದು ನೀವು ಇವಾಗ ಹೋಗ್ಬೇಕಾದ್ರೆ 8ಕ್ಕೆ ಮಾಡಿ ಹೋಗ್ಬೇಕು, ಗಾಡಿ ಸ್ವಲ್ಪ ರೇಸ್ ಮಾಡಿ. ಈಗ ಸ್ಟಾರ್ಟ್ ಮಾಡುವಾಗ ಅದು ರೈಸ್ ಆಗ್ತದೆ, 8ಕ್ಕೆ ಬರ್ತದೆ, ತುಂಬುತ್ತದೆ. ತುಂಬುತ್ತದೆ. ಹಾಗೆ ಅದು ಹೆವಿ ವೆಹಿಕಲ್ ಅಲ್ಲಿ ಹಾಗೆ ಅಲ್ಲ ಸರ್. ಅದೊಂದು ಗೊತ್ತಿರ್ಲಿಲ್ಲ, ಅಂದ್ರೆ ಸ್ಟಾರ್ಟಿಂಗ್ ಗೊತ್ಕೊಳ್ಳುದಲ್ಲ, ಯಾರಿಗೆ ಹೌದು, ಗೊತ್ತಿರುವುದಿಲ್ಲ. ಹಂಗೆ ಗೊತ್ತಿರ್ಲಿಲ್ಲ. ಓಕೆ, ಸಣ್ಣ ಗಾಡಿಯಲ್ಲಿ ಫ್ಲೂಯಿಡ್ ಬ್ರೇಕ್, ಹೌದು, ಡೈರೆಕ್ಟ್ ಸ್ಟಾರ್ಟ್ Start ಮಾಡೋದು ಆಗಿ ಹೋಗುದಲ್ಲ. ಹೋಗುದಲ್ಲ. ಅದಕ್ಕೆ ಮತ್ತೆ ಫೋನ್ ಮಾಡಿ ಕೇಳುವಾಗ ಹೀಗೆ ಅಂತ ಹೇಳಿದೆ. ಓಕೆ, ಮತ್ತೆ ಅವ ಕೊಂಡೋಗು ಅಂತ ಹೇಳಿದ, ಓಕೆ, ತೆಗೆದು ಕೊಂಡೋದೆ. ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ? ಅದೆಲ್ರಿಗೂ ಒಂದು ಫಸ್ಟಿಗೆ ಗೊತ್ತಿರುವುದಿಲ್ಲ. ನಾವು ಹೌದು. ಎಷ್ಟು ಕೇಳ್ತೇವೆ ಡ್ರೈವಿಂಗ್ ಅಂತ ಹೇಳಿದ್ರೆ ಒಂದು ಸಮುದ್ರ ಇದೆ ಅದರ. ಹೌದೌದು. ಎಷ್ಟು ಕಲೀಲಿಕ್ಕೆ ಇದೆ, ಕಲೀಲಿಕ್ಕೆ ಅಷ್ಟು ತುಂಬಾ ಉಂಟು. ತುಂಬಾನೇ ಇದೆ. ನಾನೇ ದೊಡ್ಡ ಡ್ರೈವರ್ ಅಂತ ಹೇಳಿ ಯಾರು ಇಲ್ಲ, ಪರ್ಫೆಕ್ಟ್ ಅಲ್ವಾ? ಮುಂಚಿನವರ ಡ್ರೈವರ್ ನಾವು ಸಣ್ಣದಿರುವಾಗ ನೋಡಿ ನೋಡಿ ಈಗ ಡ್ರೈವರ್ ಆದದ್ದು ಖುಷಿ ಉಂಟು. ಹೌದು, ಕೆಲವರು ಹೇಳ್ತಾರೆ ಎಂತ ಡ್ರೈವರ್ ಹಾಗೆ ಹೀಗೆ ಅಂತ, ಅಲ್ವಾ? ನಮ್ಮ ಹುದ್ದೆ ಮೇಲೆ ನಮ್ಗೆ ಹೆಮ್ಮೆ ಇದೆ. ಹೌದು ಅಲ್ವಾ? ಹಾಗೆ. ನಾವು ಎಂತ ದುಡ್ದು ತಿನ್ನುವವರು, ಅದೇ. ಎಲ್ರು ಯಾರು ಚೀಪ್ ಅಲ್ಲ ಡ್ರೈವರ್. ಯಾವ್ದು ಕೆಲಸ ಹಾಗೇನಿಲ್ಲಲ್ಲ, ಹೌದು, ಯಾವ್ದು ಕೆಲಸ ಮಾಡಿ ದುಡಿದ್ರೆ ಹಣ ಸಿಗ್ತದೆ. ಖಂಡಿತ ಖಂಡಿತ 100%. ಸರ್, ಒಂದು ಪಬ್ಲಿಕ್ ಅವರಿಗೆ ಇವಾಗ ಸಣ್ಣ ಸಣ್ಣ ವೆಹಿಕಲ್ ನವರಿಗೆ ಒಂದು ಮೆಸೇಜ್ ಕೊಡುದಾದ್ರೆ ಏನಂತ ಒಂದು ಮೆಸೇಜ್ ಕೊಡ್ತೀರಾ ಸರ್? ಅಂದ್ರೆ ಈಗ ನಾವು ಒಂದು ಮಂಗಳೂರಿಂದ ಬಿಟ್ರೆ ಈಗ ಉಡುಪಿಗೆ ರೀಚ್ ಆಗಿ 1.5 ಗಂಟೆ ಬೇಕು. ಓಕೆ, ಅಂದ್ರೆ ಬರುವಾಗ ಒಂದು ವಾರ್ ನೋಡಿದ್ರೆ ಸೈಡ್ ಕೊಡಿ ಅಷ್ಟೇ. ಒಂದು ಕಾರಲ್ಲಿ ಈಗ ಹೋಗುವವರಷ್ಟೇ, ಕಾರಲ್ಲಿ ಹೋಗುವವರು ವಿಂಡೋ ಮೇಲೆ ಮಾಡಿ ಸಾಂಗ್ ಎಲ್ಲ ಹಾಕಿಕೊಂಡು ಕೇಳ್ತಾ ಹೋಗ್ತಾರೆ. ಓಕೆ, ನಾವಿಲ್ಲಿ ವಾರ್ ನೋಡಿದ್ರೆ ಕೇಳುದೇ ಇಲ್ಲ, ಓಕೆ, ಸೈಡ್ ಸಹ ಕೊಡುದಿಲ್ಲ, ಓಕೆ, ಎಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ರಿಕ್ವೆಸ್ಟ್, ಓಕೆ, ಒಂದು ಎಕ್ಸ್ಪ್ರೆಸ್ ಲೈನಿನವರಿಗೆ ಬರುವಾಗ ಸ್ವಲ್ಪ ಸೈಡ್ ಕೊಟ್ರೆ ಒಳ್ಳೇದು. ಓಕೆ, ಹಾಗೆ. ಖಂಡಿತ ಸರ್. ಯಾಕೆ ಹೇಳಿದ್ರೆ ಕೆಲವರು ವಿಂಡೋ ಹಾಕೊಂಡು AC ಹಾಕೊಂಡು ಸಾಂಗ್ ಹಾಕೊಂಡು ಹೋಗ್ತಾ ಇರ್ತಾರೆ, ಅವರಿಗೆ ಕೇಳುದಿಲ್ಲ. ಇವಾಗ ನಾವು ಈಗ ಬೈಕಿನವರು ಸಹ ಅಷ್ಟೇ, ಓಕೆ, ಈಗ ರೋಡಲ್ಲಿ ಹೋಗಿ ಅಡ್ಡದಿಡಿ ಓಡಿಸ್ತಾ ಇರ್ತಾರೆ. ಓಕೆ, ಮೊನ್ನೆ ಒಬ್ಬ ಏಜ್ ಹತ್ರ ಲೆಫ್ಟ್ ಇಂದ ಬಂದ, ತೆಗ್ದು ಮುಂದೆ ಬಂದ. ಓಕೆ, ಎಂತ ಮಾಡ್ಲಿಕ್ಕೆ ನಾವು ಬ್ರೇಕ್ ಹೊಡಿಬೇಕಲ್ಲ, ಬ್ರೇಕ್ ಹೊಡೆದ್ರೆ ಇಲ್ಲಿ ಪ್ಯಾಸೆಂಜರ್ ಅವರು ಒಬ್ಬೆ ಆಗ್ತಿರ್ತಾರೆ, ಓಕೆ, ಎಂತ ಆಯ್ತು ಅಂತ. ಓಕೆ, ಓಕೆ. ಅದಕ್ಕೆ ಸ್ವಲ್ಪ ಬೈಕಿನವರದ್ದು ಈ ಡೆಲಿವರೀಸ್ ಅವರೆಲ್ಲ ಅಡ್ಡದಿಡ್ಡಿ ಓಡಿಸುದು, ಹೌದೌದು. ಅಂದ್ರೆ ಸ್ವಲ್ಪ ಜಾಗ್ರತೆಯಿಂದ ಓಡಿಸಿ. ಅವರು ಸಹ ಅವರ ಬರ್ತಾ ಇರ್ತಾರೆ, but ಸ್ವಲ್ಪ ಕೇರ್ಫುಲ್ ಆಗಿ ಓಡಿಸ್ಬೇಕು ಅಲ್ವಾ? ಒಂದು ಬಸ್ಸಿಗೆಲ್ಲ ಸೈಡ್ ಕೊಟ್ರೆ ಒಳ್ಳೇದು. ಅಂದ್ರೆ ನಾವು ಸಹ ಟೈಮ್ ಅಲ್ಲಿ ರೀಚ್ ಆಗ್ಬೇಕು. ಹೌದು, ಇಲ್ಲಿಂದ ಉಡುಪಿಯಿಂದ ಬಿಟ್ರೆ ಮಂಗಳೂರಿಗೆ ಟೈಮ್ ಅಲ್ಲಿ ರೀಚ್ ಆಗ್ಬೇಕು. ಓಕೆ, ಬ್ಲಾಕ್ ಸಿಕ್ಕಿದ್ರೆ ಟ್ರ್ಯಾಕ್ ಸಿಗಲ್ಲ, ಓಕೆ, ಸ್ಟ್ಯಾಂಡಿಗೆ ಹೋಗ್ಲಿಕ್ಕೆ ಇಲ್ಲ, ಓಕೆ, ಮತ್ತೆ ಲೈನ್ ಅಲ್ಲಿ ಜನ ಮಾಡ್ಕೊಂಡು ಬರ್ಬೇಕು ಅಲ್ವಾ? ಕರೆಕ್ಟ್. ಹಾಗೆ. ಅಂದ್ರೆ ನಿಮ್ಗೆ ಸಹ ಕೇಳುವಂತವ್ರು ಇರ್ತಾರಲ್ಲ. ಮತ್ತೆ ಅಲ್ಲಿ ಈಗ ನಾವು ಈಗ ಒಂದು ಇಲ್ಲಿಂದ 4 ಗಂಟೆಗೆ ಬಿಡ್ತೇನೆ ನಾನು, ಓಕೆ, 4:28ಗೆ. ಹಂಗೆ ಮಂಗಳೂರಿಗೆ 6:28ಗೆ ಬಿಡ್ಬೇಕು. ಹಾ. ಒಂದು 5:50ಕ್ಕೆ ರೀಚ್ ಆಗ್ತೇನೆ. ಅದಕ್ಕಿಂತ ಲೇಟ್ ಆದ್ರೆ ನಂಗೆ ಮತ್ತೆ ಟ್ರ್ಯಾಕ್ ಸಿಗಲ್ಲ, ಓಕೆ, ಸ್ಟ್ಯಾಂಡಿಗೆ ನಾನು ಹೋಗ್ಲಿಕ್ಕೆ ಇಲ್ಲ. ಅಂದ್ರೆ ಸ್ಟ್ಯಾಂಡಿಗೆ ಹತ್ಲಿಕ್ಕೆ ನನ್ನ ಟೈಮಿಗೆ ಅಲ್ಲಿ ಪಾಸ್ ಆಗಿರ್ತದೆ, ನಾನು ಮತ್ತೆ ಹೋಗಿ ಏನು ಪ್ರಯೋಜನ ಇಲ್ಲ. ಓಕೆ, ಓಕೆ, ನಾನು ಅರ್ಧದಿಂದಲೇ ತಿರುಗಿಸ್ಬೇಕು. ಹಾಗೆ. ಹಾಗೆ ಬ್ಲಾಕ್ ಎಲ್ಲ ಇರುವಾಗ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್, ಫೈನಲ್ ಆಗಿ ನಮ್ಮ ಐರಾದ ಫ್ಯಾನ್ಸ್ ಇದ್ದಾರೆ. ಐರಾ ಅಂತ ಹೇಳಿದ್ರೆ ತುಂಬಾನೇ ಫ್ಯಾನ್ ಬೇಸ್ಗೆ ಇದ್ದಾರೆ. ಇನ್ಸ್ಟಾದಲ್ಲಿ ಆಗ್ಲಿ ನನ್ನ ಯೂಟ್ಯೂಬ್ ಅಲ್ಲಿ ಆಗ್ಲಿ ನನ್ಗೆ ತುಂಬಾ ಕಮೆಂಟ್ ಬರ್ತದೆ, ಸರ್ ಐರಾದ್ ಮಾಡಿ, ನನ್ನ ಫೇವ್ರೇಟ್ ಬಸ್, ಆತರ ಎಲ್ಲ ಇದ್ದವರಿಗೆ ಒಂದು ಏನ್ ಮೆಸೇಜಸ್ ಕೊಡ್ತೀರಾ? ಹಾಗೇನೆ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಮೆಸೇಜ್ ಕೊಡ್ತೀರಾ? ಐರದ್ದು ಎಂತ ಹೇಳಲಿಕ್ಕಿಲ್ಲ, ನಾನ್ ಸಹ ದೊಡ್ಡ ಫ್ಯಾನೇ. ಅಂದ್ರೆ ನನ್ನ ಸಹ ಒಂದು ಡ್ರೀಮ್ ಇತ್ತು ಕುತ್ಕೊಳ್ಬೇಕು ಅಂತ. ಅಂದ್ರೆ ಐರದ್ದು ಗಾಡಿ ಹಾಗೆ ಉಂಟು, ಎಲ್ಲ ಹೊಸ ಗಾಡಿ ತರ, ಒಂದು ಏನು ಡ್ಯಾಮೇಜ್ ಗಿಮೇಜ್ ಏನಿಲ್ಲ, ಅಂದ್ರೆ ಹೊಸ ಗಾಡಿ ತರ ಇದೆ. ಪ್ಯಾಸೆಂಜರ್ಸ್ ಹಾಗೆ ಡೈಲಿ ಪ್ಯಾಸೆಂಜರ್ ಇರುದು ಹಾಗೆ. ನಮ್ಮ ಡ್ರೈವರ್ಸ್ ಎಲ್ಲ ಒಳ್ಳೆ ವಿಡಿಯೋ ಮಾಡ್ತಾರೆ. ಮತ್ತೆ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
Roller, roller.